ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಎನ್ನ ಆರಾಧ್ಯ ದೇವ ಕಾರಣಿಕ ಯುಗ ಪುರುಷ, ಎನ್ನ ಬಾಳಿಗೆ ಅನ್ನ ವಸ್ತ್ರ ವಿದ್ಯೆ ದಾರಿಗೆದಂಥ ಸ್ವಾಮಿ ಸಂಕುಲದ ಸಂಜೀವಿನಿ ಪರಮ ಪೂಜ್ಯ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಗಳನ್ನು ಎನ್ನ ಹೃದಯ ಮಂದಿರ ಸ್ಮರಿಸಿಕೊಂಡು ಈ ಸಮಾಜಕ್ಕೆ ವಚನ ಸಾಹಿತ್ಯವನ್ನು ಬಿತ್ತರಿಸಿ 12ನೇ ಶತಮಾನದಲ್ಲಿ ಕಲ್ಯಾಣವನ್ನು ಕಟ್ಟಿ ಕಾಯಕ ದಾಸೋಹ ಅನುಭವವನ್ನು ಸೂರ್ಯಗೈದಂಥ ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರನ್ನು ಎನ್ನ ಹೃದಯ ಮಂದಿರ ಸ್ಮರಿಸಿಕೊಂಡು ಈ ಭಾಗದ ನಡೆದಾಡುವ ದೇವರು ಕಾಯಕ ಯೋಗಿಗಳು ತ್ರಿಕಾಲ ಪೂಜಾನಿಷ್ಠರಾದಂಥ ಪರಮ ಪೂಜ್ಯ ಶಿವಸಜ್ಜನವರ ಕರ್ತುಗದ್ದೆಗೆ ಹಣೆ ಮಣಿದು ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಬೆಳಗಾವಿ ಇವರ ಅಡಿಯಲ್ಲಿ ಬಸವ ಜಯಂತಿಯ ನಿಮಿತ್ತವಾಗಿ ಈ ಒಂದು ಪ್ರವಚನದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ಮಾತೃಸ್ವರೂಪಿಗಳಾದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳ ಅವರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಆಶೀರ್ವಚನ ಮತ್ತು ಆಶೀರ್ವಾದ ಭಾಗ್ಯವನ್ನು ಕಲ್ಪಿಸುತ್ತಿರುವ ಪರಮ ಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಶ್ರೀಗುಣಿಸಿ ಪರಮ ಪೂಜ್ಯರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ಥರನಾಗಿ ಉಪಸ್ಥಿತಿರುವ ನಮ್ಮ ಪೂಜ್ಯರಾದ ಸಂಗಮೇಶ್ ದೇವರಲ್ಲಿಯೂ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನಿನ್ನೆಯ ದಿನ ಆಶೀರ್ವಚನವನ್ನು ನೀಡಿರುವ ನಮ್ಮ ವೀರೇಶ್ ದೇವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಬಸವರಾಜ ರೊಟ್ಟಿ ಸರ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ 3 ದಿನಗಳ ಪರ್ಯಂತರವಾಗಿ ನಾದ ಸುನಾದದ ಮೂಲಕವಾಗಿ ತಮ್ಮೆಲ್ಲರಿಗೂ ಸಂಗೀತದ ಸೇವೆಯನ್ನು ಉಣಬಡಿಸಿದಂಥ ನಮ್ಮ ಖ್ಯಾತ ಗವಾಯಿಗಳವರಿಗೂ ತಬಲಾವಾದಕರಿಗೂ ಹಾಗೂ ಎಲೆಮರೆಕಾಯಿಯಾಗಿ ತನುಮನ ದನದಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲ ಸೇವಾ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ದಿನ ತಪ್ಪಿಸಲಾರದೆ ತಮ್ಮ ಕಾರ್ಯವನ್ನು ಬದಿಗೊತ್ತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿ ಈ ವೇದಿಕೆ ಮೇಲೆ ಮುಂಭಾಗದ ಬಂದು ಆಸೀನರಾದಂಥ ಎಲ್ಲ ನನ್ನ ಬಸವ ಭಕ್ತರಾದಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮ ಅಂತರಂಗದಿರುವಂಥ ಬಸವ ಜ್ಯೋತಿಗೆ ಶರಣಾರ್ಥಿ. ನಿನ್ನೆಯ ದಿನ ನಾವು ಗುರು ಮತ್ತು ಶಿಷ್ಯನ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಕಂಡುದನ್ನು ಹಿಡಿಯಲಲ್ಲದೆ ಕಾಣುವುದೊಂದು ಹಿಡಿದೆಂದರೆ ಸಿಕ್ಕಿದೆಂಬ ಬಲಲಿಕೆ ನೋಡ, ಕಂಡುದನ್ನು ಕಂಡು ಗುರುಪಾದ ಹಿಡಿದಲ್ಲಿ ಕಾಣಲಾರದು ಕಾಣಬಹುದು ಎಂಬ ವಚನವನ್ನು ಇಟ್ಟುಕೊಂಡು ನಾವು ಚಿಂತನೆಯನ್ನು ಮಾಡಿದ್ವಿ. ಈ ಒಂದು ಮನುಷ್ಯನ ಜೀವನದೊಳಗೆ ಎಲ್ಲವೂ ದೊರಕ್ತೈತೆ, ಆದರೆ ಗುರುವಿನ ಕರುಣೆ ಅನ್ನೋದು ಸಿಗೋದು ಭಾಳ ವಿರಳ ಅಂತ ಅಂದು ನಾವೆಲ್ಲರೂ ಚಿಂತನೆಯನ್ನು ಮಾಡಿದ್ವಿ. ಈ ಮನುಷ್ಯ ಜೀವನದಾಗ ಯಶಸ್ವಿ ಕಾಣಬೇಕಾಗಿತ್ತಂದ್ರೆ, ಸಾರ್ಥಕತೆ ಆಗಬೇಕಾಗಿತ್ತು ಅಂದರೆ ನಾವು ಗುರುವಿನ ಪಾದ ಹಿಡಿದಾಗ ಮಾತ್ರ ನಮಗೆ ಮುಕ್ತಿ ಯಶಸ್ವಿ ಅನ್ನೋದು ಎಲ್ಲವೂ ಆ ಗುರುವಿನ ಪಾದದೊಳಗೆ ಕಾಣ್ತೈತಿ ಅಂತ ಅಂದು ನಾವು ಚಿಂತನೆಯನ್ನು ಮಾಡಿದ್ವಿ. ಈ ಮನುಷ್ಯ ಜನ್ಮ ನಶ್ವರವಾದಂಥ ಈ ಕಾಯ, ಈ ಶರೀರ ಒಂದಿಲ್ಲ ಒಂದು ದಿನ ಈ ಮಣ್ಣಿನೊಳಗೆ ಮಣ್ಣಾಗಿ ಲೀನವಾಗುವಂಥ ಈ ಶರೀರಕ್ಕೆ ಯಾವುದೂ ಗ್ಯಾರಂಟಿ ಇಲ್ಲ, ವಾರಂಟಿನೂ ಇಲ್ಲ. ಯಾಕಂತ ಅಂದ್ರೆ ಜನನ ಆಕಸ್ಮಿಕವಾಗಿ ಆಗಿರ್ತೈತೆ, ಮರಣ ಅನ್ನೋದು ಖಚಿತವಾಗಿರುತ್ತದೆ. ಆದರೆ ಹುಟ್ಟು ಅಕಸ್ಮಿತವಾದ್ರೂ ಆದರೆ ಸಾವು ಅನ್ನೋದು ಖಚಿತವಾಗಿರ್ತದೆ. ಆದರೆ ಹುಟ್ಟೋದು ಏನೋ ಆಗಿ ತಪ್ಪಿ ಹುಟ್ಟಿರ್ತೇವೆ ನಿಜ, ಆದರೆ ಸಾವು ಅನ್ನುವ ಖಚಿತವಾಗೋಕ್ಕಿಂತ ಮುಂಚೆ ನಾನು ಎದಕ್ಕೆ ಬಂದಿದ್ದೇನೆ ಅನ್ನೋದು ಉಸಿರು ನಿಂತ ಮ್ಯಾಗ ಹೆಸರು ಇರಬೇಕು ಅಂತ ಅಂದು ನಮ್ಮ ಬಸವಣ್ಣವರು ಹೇಳಿದ್ದಾರೆ. ಹಂಗೆ ಈ ನಶ್ವರವಾದಂಥ ಕಾಯ, ಈ ಕಾಯಕ್ಕೆ ಕಿಮ್ಮತ್ತು ಬರಬೇಕಾಗಿತ್ತು ಅಂತ ಅಂದ್ರೆ ಈ ಸಮಾಜಕ್ಕೆ ನಮ್ಮದು ಅನ್ನೋದೇನಾದರೂ ಕೊಡುಗೆಯನ್ನು ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಯಾಕಂತ ಅಂದ್ರೆ ಈ ಪ್ರಪಂಚದಲ್ಲಿ ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಎಲ್ಲರೂ ಪರಮಾತ್ಮನ ಮಕ್ಕಳು, ಪರಮಾತ್ಮನ ಕುಡಿಯಾಗಿ ನಾವು ಈ ಭೂಮಿ ಮೇಲೆ ಅದವಿ ಅಂದ ಮ್ಯಾಲ ನಾವು ಪರಮಾತ್ಮನ ಒಂದು ನಾಮಸ್ಮರಣೆ ಮಾಡಿಕೊಂಡು 4 ಜನಕ್ಕೆ ನಮ್ಮ ಹೆಸರನ್ನು ನೆನಪು ಇರುವಂಥ ಕೆಲಸವನ್ನು ಮಾಡಿ ಹೋಗಬೇಕು ವಿನಃ ಅಕಸ್ಮಾತ್ ಈ ಶರೀರ ಹೋಗಿದ್ದೇ ಚಲೋ ಆಯಿತು ಅಂತ ಅಂದು 4 ಜನ ಅನ್ನಬಾರ್ದು ಅಂತ. ಅದಕ್ಕಾಗಿ ನಮ್ಮ ಶರಣರು ಹೇಳ್ತಾರೆ, ನಮ್ಮ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಿ ಆಗುವಂತೆ ಬದುಕಬೇಕು ವಿನಃ ಮತ್ತೊಬ್ಬರಿಗೆ ಮಾರಕ ಆಗಿ ಇರಬಾರದು. ಅದಕ್ಕಾಗಿ ನಮ್ಮ ಶರಣರು
ಅಪ್ಪ ಬಸವಣ್ಣವ್ರು ಭಾಳ ಚಂದ ಹೇಳ್ತಾರ, ಏ ಮನುಷ್ಯ ಇದು 100 ವರ್ಷ ಬದುಕ್ತೈತಿ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ, ಯಾರಿಗೂ ಖಾತ್ರಿ ಇಲ್ಲ. ಈ ಬದುಕು ಅನ್ನೋದು ನೀರ ಮೇಲಿನ ಗುಳ್ಳಿ ಇದ್ದಂಗ, ಆ ಗುಳ್ಳಿ ಯಾವಾಗ ಹೊಡಿತೈತೆ ಅನ್ನೋದು ಗೊತ್ತಿಲ್ಲ. ಈ ಭೂಮಿ ಎಂಬ ನೀರಿನೊಳಗ ಈ ಶರೀರ ಎಂಬ ಗುಳ್ಳಿ ಐತಪ್ಪ, ಈ ಶರೀರ ಎಂಬುದು ಗುಳ್ಳಿ ಇದ್ದಂಗೆ ಐತಿ. ಈ ಗುಳ್ಳಿ ಯಾವಾಗ ಹೊಡಿತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನೀನು ಭೂಮಿಗೆ ಬಂದಿ ಅಂದ ಮ್ಯಾಗ ಈ ಶರೀರದಿಂದ ಪರೋಪಕಾರವನ್ನು ಮಾಡಿ ನೀನು ಮುಕ್ತಿಯನ್ನು ಹೊಂದುವಂತ ಅಂದು ಬಸವಣ್ಣನವರು ಭಾಳ ಚಂದಾಗಿ ನಮಗೆ ವಚನದ ಮೂಲಕವಾಗಿ ಎಚ್ಚರಿಸ್ತಾರೆ. ಎಷ್ಟು ಅದ್ಭುತವಾಗಿ ಬಸವಣ್ಣವ್ರು ಹೇಳ್ತಾರ ಅಂತ ಅಂದ್ರೆ, ನೆರೆ ಕೆನ್ನಕ್ಕೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗ ಆಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪು ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಅಂದು ಅಪ್ಪ ಬಸವಣ್ಣನವರು ಅದ್ಭುತವಾಗಿ ಹೇಳಿದ್ದಾರೆ. ನಾವೆಲ್ಲರೂ 100 ವರ್ಷ ಬದುಕೋದಂಗಿಲ್ಲ ಅಂತ ಅನ್ನೋದು ನಮ್ಗೆ ಗೊತ್ತೈತಿ. ನೋಡ್ರಿ, ಒಬ್ಬ ಮನುಷ್ಯನಿಗೆ, ಒಬ್ಬ ತಾಯಿಗೆ, ಒಬ್ಬ ತಂದೆಗೆ ತನ್ನ ಮಗ ಹುಡ್ತು ಅಂತ ಅಂದ್ರೆ ಆ ಮಗ ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ ಇಲ್ಲ ಅನ್ನೋದು ನಂಬಿಕೆ ಇರಂಗಿಲ್ಲ. ಮನುಷ್ಯನೊಳಗೆ ಅಪನಂಬಿಕೆ ತುಂಬಿರ್ತೈತಿ. ಯಾಕಂತ ಅಂದ್ರೆ ನನ್ನ ಮಗ ಹುಟ್ಟಿದ ಕರೆ ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ ಇಲ್ಲ ಅನ್ನೋದು ಚಿಂತೆ ಸ್ಟಾರ್ಟ್ ಆಕೈತಿ, ಅನುಕಂಪ ಸ್ಟಾರ್ಟ್ ಆಕೈತಿ. ಒಬ್ಬ ಮಗ ಶಾಣ್ಯ ಆಗ್ತಾನಲ್ಲ ಚಿಂತಿರ್ತೈತಿ. ಸ್ವಲ್ಪ ಆದ ಮ್ಯಾಗ ನನ್ನ ಮಗ ಚೆನ್ನಾಗಿ ರೊಕ್ಕ ಗಳಿಸ್ತಾನ ಇಲ್ಲ ಅನ್ನೋದು ನಿಮ್ಮೊಳಗೆ ಒಂದು ಅನುಮಾನ ಶುರುವಾಕೈತಿ. ಅಕಸ್ಮಾತ್ ದೊಡ್ಡವಾದ ಮ್ಯಾಗ ನನ್ನ ಮಗ ವಯಸ್ಸಿಗೆ ಬಂದಾನ, ಮದುವೆ ಆಕತ್ತಿಲ್ಲ, ಅನುಮಾನ ಇರ್ತೈತಿ. ನೋಡ್ರಿ, ಒಬ್ಬ ಮಗ ದೊಡ್ಡವ ಆಗೋಕ್ಕಿಂತ ಮುಂಚೆ ವಿದ್ಯಾವಂತನ ಆಕ್ಕನನ್ನೋ ಅನುಮಾನ ನಿಮ್ಮೊಳಗಿರ್ತೈತಿ. ಒಬ್ಬ ಮನುಷ್ಯ ನಮ್ಮ ಮಗ ದೊಡ್ಡವಾಗಿ ಆಸ್ತಿ ಅಂತಸ್ತು ಗಳಿಸ್ತಾನ ಅನ್ನೋ ಅನುಮಾನ ನಿಮ್ಮೊಳಗಿರ್ತೈತಿ. ಒಬ್ಬ ಮನುಷ್ಯ ಮಗ ದೊಡ್ಡವಾದ ಮ್ಯಾಗ ವಯಸ್ಸಿಗೆ ಬಂದ ಮ್ಯಾಗ ಮದುವೆ ಆಕತ್ತಲ್ಲ ಅನುಮಾನ ನಿಮ್ಮೊಳಗಿರ್ತೈತಿ. ಯಾರಿಗಾದ್ರೂ ನನ್ನ ಮಗಗೆ ಸಾವು ಬರಲ್ಲ ಅನ್ನೋದು ಅನುಮಾನ ಯಾರಿಗಾದ್ರೂ ಒಳಗೈತನು? ಇಲ್ಲ. ನೋಡ್ರಿ, ಒಬ್ಬ ಮಗ ವಿದ್ಯಾವಂತರ ಆಕ್ಕನೋ ಅನುಮಾನ ನಮ್ಮೊಳಗೆ ಕಾಡ್ತೈತಿ. ಒಬ್ಬ ಮಗ ಮದುವೆ ಆಕ್ಕನಲ್ಲ ಅನುಮಾನ ನಮ್ಮೊಳಗೆ ಕಾಡ್ತೈತಿ. ಒಬ್ಬ ಮಗ ಅಂತಸ್ತು ಸಿರಿ ಸಂಪತ್ತನ್ನು ಗಳಿಸ್ತಾನ ಇಲ್ಲ ಅನ್ನೋದು ಅನುಮಾನ ನಮ್ಮೊಳಗೆ ಕಾಡ್ತೈತಿ. ಆದರೆ ನನ್ನ ಮಗ ಸಾವು ಅವನ ಕರ್ಕೊಂಡು ಹೋಗ್ತೈತಿ ಅನ್ನೋದು ಎಲ್ಲರಿಗೂ ಖಾತ್ರಿಯಾಗಿ ಇರ್ತೈತಿ, ಯಾವುದು ಅನುಮಾನ ಇರಂಗಿಲ್ಲ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ, ಇವ ಜೀವ ಅನುಮಾನದೊಳಗೆ ಬದುಕ್ತಿರ್ತೈತಿ, ಆದ್ರೆ ಸಾವು ಎಂಬ ಒಂದು ಶಬ್ದ ಐತಿಲ್ಲ, ಸಾವು ಅನ್ನೋದು ಒಂದು ಐತಿಲ್ಲ, ಅದು ಯಾರ ಮನುಷ್ಯನೊಳಗೂ ಅನುಮಾನ ಇಲ್ಲ, ಅದು ಖಚಿತವಾಗಿ ಐತಿ. ಅದಕ್ಕೆ ಹೇಳ್ತಾರೆ, ನೆರೆ ಕೆನ್ನಕ್ಕೆ ತೆರೆಗಲ್ಲಕ್ಕೆ, ಯೋ ಮನುಷ್ಯ ನಿನ್ನ ಆಯುಷ್ಯು 100 ವರ್ಷ ಕೊಟ್ಟಿದ್ದೇನೆ, 100 ವರ್ಷನೊಳಗನ ನಿನಗೆ ಆಯುಷ್ಯು ಮುಗ್ಯಾಕ ಬಂತು ಅಂತ ಅಂದ್ರೆ ಆ ನಿನ್ನ ಶರೀರದೊಳಗೆ ಅಂಗಾಂಗಗಳು ಎಲ್ಲವೂ ನಿನಗೆ ನೆನಪು ಮಾಡಿ ಕೊಡ್ತಾವ. ಏನು ನೆನಪು ಮಾಡಿ ಕೊಡ್ತಾವ ಅಂತ ಅಂದ್ರೆ, ಏ ಮನುಷ್ಯ ನಿನ್ನ ಆಯುಷ್ಯು ಮುಗ್ಯಾಕ ಬಂದೈತಿ, ನೀನು ಎದಕ್ಕೆ ಬಂದಿದಿ, ನೀ ಏನು ಮಾಡಾಕತ್ತೀದಿ, ನೀನು ಏನು ಮಾಡ್ಬೇಕಂತ ಅನ್ಕೊಂಡಿದಿ, ಇನ್ನು ಸಮಯ ಇಲ್ಲ ಅಂತ ಅಂದು ಹೇಳ್ತಂತ. ನೆರೆ ಕೆನ್ನಕ್ಕೆ ತೆರೆಗಲ್ಲಕ್ಕೆ, ನಮ್ಮ ತಲೆ ಮ್ಯಾಗ ಬಿಳೆ ಕೂದಲಾದವಂದ್ರೆ ಏನು ಅನಿಸ್ತತ್ರಿ ನಿಮ್ಗೆ? ಏನು ಅನಿಸ್ತತ್ರಿ? ವಯಸ್ಸು ಆಗಕ್ಕೆ ಬಂತು ಅಂತ ಹೇಳ್ತೀರಿ. ಅಕಸ್ಮಾತ್ ಮತ್ತೀಗೆಲ್ಲ ಬಿಳೆ ಕೂದಲು ಕಾಣವಲ್ರಿ, 90 ವರ್ಷ ಆದ್ರೆ ಕರ್ರಗನದಾವು, ಹೌದಲ್ರಿ? ನೋಡ್ರಿ, ತಲೆ ಮ್ಯಾಗ ಬಿಳೆ ಕೂದಲ ಆತಂತಂದು ಆ ಪ್ರಕೃತಿಯ ನಿಯಮ. ನೀವು ಎಷ್ಟೇ ಬಣ್ಣ ಹೊಡೆದ್ರೂ ಆ ತಲೆ ಕೂದಲು ಹೇಳ್ತಂತ, ನೀ ಎಷ್ಟು ಬಣ್ಣ ಬಡಿ, ಒಂದಿಲ್ಲ ಒಂದು ದಿನ ನಿನ್ನ ಬಣ್ಣ ಕಳಿಚೆ ನಾ ಸಾಯ್ತೇನೆ ಅಂತ ಆ ಕೂದಲು ಅಂತದಂತ. ಹಂಗೆ ಈ ಮನುಷ್ಯನಿಗೆ ಆ ಕೂದಲು ಹೇಳ್ತಾವಂತ, ತಲೆ ಮ್ಯಾಗ ವೈಟ್ ಕೂದಲು ಆಗಾಕತ್ತವಂತ ಅಂದು ಹೇಳ್ತಂತ. ಏ ಮನುಷ್ಯ, ನಿನ್ನ ತಲೆ ಮೇಲೆ ನಾನು ವೈಟ್ ಆಗಾಕತ್ತೀನಿ, ನಿನಗೆ ಆಯುಷ್ಯು ಸಮೀಪ, ಸಾವು ಅನ್ನೋದು ಮೃತ್ಯು ಅನ್ನೋದು ಸಮೀಪ ಬರ್ತಾ ಇದೆಪ್ಪ, ನೀವು ಮಾಡುವ ಕೆಲಸವನ್ನು ಮಾಡು. ತಲೆ ಆ ಕೂದಲ ಬೆಳ್ಳಗೆ ಆಗಾಕತ್ತ ಅಂತ ಅಂದ್ರೆ ನಮಗೆ ಮುಪ್ಪಾವಸ್ಥೆ ಸಮೀಪ ಬರಾಕತ್ತು ಅನ್ಸತಿ. ಅಷ್ಟಕ್ಕೆ ಬಿಡಂಗಿಲ್ಲ, ನಮ್ಮ ಕೆನ್ನೆಗಳು ಹೇಳ್ತಾವ ಭಾಳ ಚಂದ, ಆ ಏನು ಸೇಬು ಹಣ್ಣಿನ ಥರ ಇರುವಂಥ ಗಲ್ಲಗಳು ಸಹಿತ ಯಾವ ಥರ ಆಕ್ಕವಂತ ಅಂದ್ರೆ ಮೆತ್ತಗೆ ಆಗಿ ಕೆನ್ನೆಗಳು ಜೋತು ಬೀಳಾಕ ಆರಂಭ ಮಾಡ್ತಾವ, ಚರ್ಮ ಮುದುಡ್ತಾ ಹೋಗ್ತೈತಿ. ಆ ಕೆನ್ನೆ ಹೇಳ್ತೈತಿ, ಮನುಷ್ಯ ನೀನು ಕನ್ನಡಿ ಮುಂದೆ ನಿಂತುಕೊಂಡು ನಿನ್ನ ಸೌಂದರ್ಯವನ್ನು ನೋಡ್ಕೊತಾ ಇದ್ದೀಯಾ, ಆ ಸೌಂದರ್ಯವಾಗಿ ನಾನು ಹೇಳಾಕತ್ತಾನೆ, ನಿನ್ನ ಸೌಂದರ್ಯ ಬಾಡಿ ಹೋಗಾಕತ್ತೈತಿ, ನೀನು ಬರೀ ಈ ಸೌಂದರ್ಯಕ್ಕೆ ಸಮಯವನ್ನು ಕೊಡಾಕತ್ತೀಯಾ. ಆದರೆ ನೀ ಮಾಡುವಂಥ ಪರೋಪಕಾರ, ನೀ ಮಾಡುವಂಥ ಮತ್ತೊಬ್ಬರಿಗೆ ನೆರಳಾಗುವಂಥ ಉಪಕಾರ
ಸ್ಮರಣೆಯನ್ನು ನೀನು ಮರೆತು ನಿನ್ನ ಆಯುಷ್ಯ ಸಮೀಪ ಬರಾಕತ್ತೀಯ, ಅದನ್ನು ಮರಿಬೇಡ ಮಾಡು ಅಂತಂದು ಹೇಳ್ತಾರೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಈ ಶರೀರ ಆಯುಷ್ಯ ಬರೋ ಹೊತ್ತಿಗೆ, ಆಯುಷ್ಯ ಏನು ಮೃತ್ಯು ಸಮೀಪ ಬರ್ತಾ ಐತಿ ಅಂತ ಅಂದ ಮ್ಯಾಗ ಈ ಶರೀರ ಬಾಕ್ಯಂತ ಹೋಗತಿ. ಹಲ್ಲು ಹೋಗಿ ಬೆನ್ನು ಬಾಗಿ ಹಲ್ಲು ಬೀಳಾಕತ್ವ ಅಂತಂದು ಹೇಳ್ತತಿ. ಮನುಷ್ಯ, ನೀ ಏನು ಈ ಭಗವಂತ ಕೊಟ್ಟಂಥ ಪ್ರಸಾದವನ್ನು ಜೀರ್ಣವನ್ನು ಮಾಡಿಕೊಂಡು ಈ ಶರೀರಕ್ಕೆ ಏನು ಶಕ್ತಿಯನ್ನು ತುಂಬಕ್ಕಾಗಲ್ಲ, ರಕ್ತವನ್ನು ಮಾಡುವಂಥ ಶಕ್ತಿ ಕೊಡಬೇಕಾಗಿತ್ತು ಅಂದ ಹಲ್ಲು ಮುಖ್ಯ ಆಕೈತಿ. ನನ್ನ ಆಯುಷ್ಯನು ಮುಗ್ಯಾಕೆ ಬಂತು, ನಾನು ಕಳಿಸಿ ಬೀಳಾಕತ್ತೈನಿ, ನಿನ್ನ ಹಲ್ಲು ಬಿತ್ತು ಅಂತ ಅಂದ್ರೆ ನಿನ್ನ ಶರೀರದೊಳಗಿರುವಂಥ ಒಂದು ಜೀರ್ಣಕ್ರಿಯೆ ಶಕ್ತಿ ಕಡಿಮೆ ಆಗ್ತಾ ಹೋಗ್ತೈತಿ. ಅದಕ್ಕೆ ಇನ್ನೇನು ನಾನು ಬೀಳಾಕತ್ತೇನಪ್ಪ, ನೀನು ಮಾಡುವಂಥ ಕೆಲಸ, ನೀನು ಯಾರಿಗೆ ಒಳ್ಳೆಯ ಉಪದೇಶ ಮಾಡ್ಬೇಕಂತೀಯ, ಮತ್ತೊಬ್ಬರಿಗೆ ಯಾರಿಗೆ ನೀನು ಉಪಕಾರ ಮಾಡ್ಬೇಕಂತೀಯ, ಆ ಕೆಲಸವನ್ನು ಜಲ್ದಿ ಮುಗಿಸ್ಕ ಅಂತ ಹೇಳ್ತಂತ. ಅದಕ್ಕಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ. ಮತ್ತೊಬ್ಬರಿಗೆ ಬ್ಯಾಸರ ಆಗಿ ಮತ್ತೊಬ್ಬರ ಕೈ ಮ್ಯಾಗ ನಮ್ಮ ಚಾಕರಿಕೆ ಮಾಡಕ್ಕಿರಂತ ಮುಂಚೆ ಮತ್ತೊಬ್ಬರ ಮುಂದೆ ನಾವೆಲ್ಲ ಕಾಲ ಮ್ಯಾಗ ಕಾಲಕ್ಕೆ ಮೆರೆದಿರ್ತೇವೆ. ಹೌದಲ್ರಿ? ಎಷ್ಟು ನಮ್ಮ ಹಳ್ಳ್ಯಾಗ ಅಂತಾರೆ, ಮಗ ಎಷ್ಟು ಮೆರೆದಿದ್ದ, ಈಗ ನೋಡಿ ಹೆಂಗೆ ಸೊಸಾಕತ್ತ, ಕುತ್ಕೊಂಡಳ್ಳೆ ತಲಾಕತ್ತ ಅಂತಾರಲ್ಲ. ಹಂಗೆ ಮತ್ತೊಬ್ಬರು ನಿನಗೆ ಕೈ ಮಾಡಿ ಅಸಹ್ಯ ಮಾಡಿ ನಿನಗೆ ಹೀಯಾಸೋದಕ್ಕಿಂತ ಮುಂಚೆ ನೀನು ಬಂದ ಕೆಲಸ ಯಾವುದು ಅಂತ ತಿಳ್ಕೊಂಡು ನೀವು ಮಾಡುವಂತ ಅಂದು ಹೇಳ್ತಾರೆ. ಮುಪ್ಪಿಂದೊಪ್ಪು ಅಳಿಯದ ಮುನ್ನ. ಈ ಶರೀರ ಮೆತ್ತಗಾಗಿ ಇನ್ನೇನು ಸಾವು ಸಮೀಪಕ್ಕೆ ಬರ್ತೈತಿ, ಎಲ್ಲ ಮುಗೀತು ಅನ್ನೋದಕ್ಕಿಂತ ಮುಂಚೆ ನೀನು ಏನು ಮಾಡುವಂತ ಅಂದ್ರೆ ಮೃತ್ಯು ಬಂದು ಇನ್ನೇನು ನಿನ್ನ ಕರ್ಕೊಂಡು ಹೋಗ್ತೈತಿ ಅನ್ನೋದಕ್ಕಿಂತ ಮುಂಚೆ 4 ಜನಕ್ಕೆ ಪರೋಪಕಾರ ಮಾಡಿದ್ರೆ ಸಾಕು, ನಿನ್ನ ಜೀವನ ಸಾರ್ಥಕತೆ ಆಕೈತಿ ಅಂತ ಅಂದು ಬಸವಣ್ಣವರು ಹೇಳ್ತಾರೆ. ಆದ್ರೆ ನಮ್ಮ ಮನುಷ್ಯರು ನಾವು ಸಾವು ಸಮೀಪಕ್ಕೆ ಬಂದರೂ ಕುಣಿ ಒಳಗೆ ಹೋದ್ರೂ ನಾವು ಏನು ಮಾಡಾಕತ್ತೀವಿ ಅಂತ ಅಂದ್ರೆ ಈ ಒಂದು ಶಾಶ್ವತ ಅಲ್ಲದ ಜೀವನಕ್ಕೆ ನಾವು ಮೊರೆ ಹೋಗ್ತಾ ಇದ್ದೇವೆ. ಇದು ಕೃತಕವಾದ ಜೀವನಕ್ಕೆ ನಾವು ಮೊರೆ ಹೋಗ್ತಾ ಇದ್ದೇವೆ. ಸಿರಿ ಸಂಪತ್ತು ಗಳಿಸುವುದ ಕಡೆಗೆ ನಾವು ಗಮನ ಹರಿಸಕತ್ತೇವೆ. ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ತಿಂದು ತೇಗುವಷ್ಟು ಸಿರಿ ಸಂಪತ್ತನ್ನು ಗಳಿಸುವುದಕ್ಕೆ ನಾವು ಸಮಯ ಕೊಡಾಕತ್ತೇವೆ ವಿನಃ ನಾನು ಯಾರು, ನಾ ಎದಕ್ಕೆ ಬಂದನಿ ಅನ್ನೋದು ನಮ್ಮ ಜನ ಮರೆತು ಹೊಂಟಿದ್ದಾರೆ. ಒಂದು ಮರ ಸಹಿತ ಹೇಳ್ತಂತ, ಏ ಮನುಷ್ಯ, ಭಗವಂತ ನಿನಗೆ 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ, ಅದೇ ಆಯುಷ್ಯನ್ನು ನನಗೆ 100 ವರ್ಷ ಕೊಟ್ಟಿದ್ದಾನೆ. ಆದರೆ ನಾನು 100 ವರ್ಷ ಆದ ಮ್ಯಾಗ ನನ್ನನ್ನು ಚೆನ್ನಾಗಿ ಕಡಿದು ಮನೆಯ ತೋಳನ್ನು ಮಾಡಿದ ಮ್ಯಾಗ 10 ಜನಕ್ಕೆ 100 ವರ್ಷ ಬಾಳುವಂಥ ಒಂದು ಶಕ್ತಿಯನ್ನು ನನಗೆ ಕೊಟ್ಟಿದ್ದಾನೆ. ನಾನು 10 ಜನ ಬದುಕುವ ಹಂಗೆ ಮನಿ ತೋಳಾಗಿ ನಾನು ಬದುಕಾಕತ್ತೀನಿ. ನೀನು ಯಾರಿಗಾಗಿ ಬದುಕಾಕತ್ತೀಯಪ್ಪ? ನಿನಗೂ 100 ವರ್ಷ ಕೊಟ್ಟಿದ್ದಾನ, ಮತ್ತು ನನಕ್ಕಿಂತ ಚಂದಾಗಿ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕೊಟ್ಟಿದ್ದಾನ, ಜ್ಞಾನವನ್ನು ಕೊಟ್ಟಿದ್ದಾನ, ನಿನಗೆ ವಿದ್ಯೆಯನ್ನು ಕೊಟ್ಟಿದ್ದಾನ. ಆದರೆ ನೀನು ಯಾರಿಗಾಗಿ ಬದುಕಾಕತ್ತೀಯ? ನೀನೆಲ್ಲ ಬರೀ ಹೆಂಡ್ರು ಮಕ್ಕಳು ಮರಿ ಇದಕ್ಕಾಗೇ ಬದುಕಾಕತ್ತೀಯ. ಇದು ಜೀವನ ಅಲ್ಲ. ಇದು ಎದಕ್ಕಾಗಿ ಬದುಕಬೇಕು ಅಂತ ಅಂದ್ರೆ ಸಂಸಾರದೊಳಗಿದ್ದುಕೊಂಡು ಪರೋಪಕಾರ ಆಗಿ ಇಂಥ ಬಸವಾದಿ ಪ್ರಮತರ ಚಿಂತನೆಯಲ್ಲಿ ನೀನು ಅಳವಡಿಸಿಕೊಂಡು ಇದ್ರೊಳಗೆ ಬಂದು ಭಾಗಿಯಾಗಿ ಕೂತ್ಕೊಂಡು ಇಂಥ ಮಹಾತ್ಮರ 2 ವಾಣಿ ಕೇಳಿಬಿಟ್ರೆ ಸಾಕು. ಈ ಮಹಾತ್ಮರ ಒಂದು ಕಾರ್ಯಕ್ಕೆ ನೀನು ಬೆವರ ಸುರಿಸಿ ದುಡಿದಂಥ ಒಂದು 4ನೇ ಭಾಗವನ್ನು ಕೊಟ್ಟರೆ ಸಾಕು, ಇದು ಪರೋಪಕಾರಕ್ಕಾಗಿ ಸಲ್ತೈತಿ ಅಂತ ಅಂದು ಬಸವಣ್ಣವ್ರು ಹೇಳ್ತಾರೆ. ಅದಕ್ಕಾಗಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸುಲಿಗೆ ವಿಭೂತಿಯಾದೆ, ನೀನಾರಿಗಾದು ಎಲೆ ಮಾನವ ಅಂತ ಅದ್ಭುತವಾಗಿ ಹೇಳ್ತಾರೆ. ಒಂದು ಆಕಳ ಅಂತ ಕರೆಸ್ಕೊಳ್ತೈತೆ ಒಂದು ಪ್ರಾಣಿ. ಆ ಆಕಳ ಇಡ್ತು ಅಂತ ಸಗಣಿಯನ್ನೇ ಇಡ್ತೈತಿ. ಆ ಸಗಣಿಯನ್ನು ಚೆನ್ನಾಗಿ ಸುಟ್ರು ಅಂತ ಅಂದ್ರೆ ಮಹಾತ್ಮರ ಹಚ್ಚಿಕೊಳ್ಳುವಂಥ ನಸುಲಿಗೆ ವಿಭೂತಿ ಆಗ್ತಾನೆ. ಆದ್ರೆ ನೀನು ಯಾರಿಗಾದು ಎಲೆ ಮಾನವ? ಒಂದು ಎಲ್ಲೇ ಬಿದ್ದು ಹುಟ್ಟಿದಂಥ ಬಿದಿರು ಸಹಿತ, ಆ ಬಿದಿರು ಎಲ್ಲೇ ಬಿದ್ದಂಥ ಬಿದಿರು ಹುಟ್ಟಿದ ಮ್ಯಾಗ ಆ ಬಿದಿರು ಪರಮಾತ್ಮರ ಲಿಂಗಾರ್ಚನೆಗೆ ಪತ್ರಿ ಹೂವನ್ನು ಎತ್ತಿಕೊಂಡಂಥ ಪುಟ್ಟಿ ಹಾಕನಿ. ಮಹಾತ್ಮರ ಜಂಗಮರಿಗೆ ಉಣ್ಣುವಂಥ ಕಜ್ಜಾಯ ಪುಟ್ಟಿ ಹಾಕನಿ. ಮಹಾತ್ಮರ ಕೈ ಒಳಗೆ ಬೆತ್ತ ಆಗಿ ನಾನು ಬದುಕಾಕತ್ತನಿ.